ಪ್ಯಾಕ್ ದಟ್ ಫ್ರೆಂಡ್ ಹೂ ಆಲ್ವೇಸ್ ಕಂಪ್ಲೇಂಟ್ಸ್ ಹೈ ಸಿಗ್ತಿಲ್ಲ, ಇನ್ಕ್ರಿಮೆಂಟ್ ಕೊಡ್ತಿಲ್ಲ, ಅಪ್ರಿಸಿಯೇಷನ್ ಕೊಡ್ತಿಲ್ಲ, ರೇಟಿಂಗ್ಸ್ ಚೆನ್ನಾಗಿಲ್ಲ. ಬ್ರೋ, ಫಸ್ಟ್ ಆಫ್ ಆಲ್ ನಿನಗೆ ನಿಮ್ ಕಂಪ್ನಿಯವರು, ನಿಮ್ ಕರೆಂಟ್ ಪ್ರಾಜೆಕ್ಟ್ ಅವರು ನಿನಗೆ ಡಿಸರ್ವಿಂಗ್ ರೇಟಿಂಗ್ಸ್ ಅಥವಾ ಹೈಕ್ ಇನ್ಕ್ರಿಮೆಂಟ್ ಕೊಡ್ತಿಲ್ಲ ಅಂದ್ರೆ ಅವ್ರ ಮಿಸ್ಟೇಕ್ ಅಲ್ಲ, ನಿಂದೇ ಮಿಸ್ಟೇಕ್. ಯಾಕಂದ್ರೆ ಇನ್ನು ಅಲ್ಲೇ ಇದೆಯಲ್ಲ, ನಿಂದೇ ಮಿಸ್ಟೇಕ್. ಯು ಹ್ಯಾವ್ ಟು ಅಪ್ಗ್ರೇಡ್, ಅಪ್ ಸ್ಕಿಲ್, ಅಪ್ಲೈ ಮಾಡೋ ಹೊರಗಡೆ ಜಾಬ್ ಸಿಗತ್ತೆ. ಒಂದಲ್ಲ ಅಂದ್ರೆ ಇನ್ನೊಂದು ಜಾಬ್ ಸಿಗತ್ತೆ. ಫಸ್ಟಿಗೆ ಫೇಲ್ ಆಗ್ತೀಯ, ಆಯ್ತಾ? ಫಸ್ಟಿಗೆ ನಿಂಗೆ ಯಾವ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡಲ್ಲ, ಫಸ್ಟಿಗೆ ಫೇಲ್ ಆಗ್ತೀಯಾ, ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ, ಫೈನ್. ಅಟ್ಲೀಸ್ಟ್ ಇಂಟರ್ವ್ಯೂಸ್ ಅಟೆಂಡ್ ಮಾಡೋದ್ರಿಂದ ನಿನ್ ಕ್ವಶನ್ ಸಿಗುತ್ತೆ. ಆ ಕ್ವಶನ್ಸಿಗೆ ಅಕಾರ್ಡಿಂಗ್ಲಿ ಪ್ರಿಪೇರ್ ಆದ್ರೆ ಒಂದಲ್ಲ ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀಯ, ಆಫರ್ ಇಸ್ಕೋ. ಇಲ್ಲ ಹಳೆ ಕಂಪ್ನಿಯಲ್ಲೇ ಮ್ಯಾಚ್ ಮಾಡಕ್ ಟ್ರೈ ಮಾಡು, ಇಲ್ಲ ಜಂಪ್ ಆಗು. ಸೊ ನೀನು ಅಲ್ಲೇ ಇದ್ರೆ ಡೆಫಿನೆಟ್ಲಿ ನಿಂಗೆ ಇನ್ಕ್ರಿಮೆಂಟ್ ಸಿಗಲ್ಲ, ನಿಂಗೆ ಸಿಗೋದು ಡಿಸಪಾಯಿಂಟ್ಮೆಂಟ್, ಆಯ್ತಾ? ಸೊ ಹಾಗಾಗಿ ಯು ಹ್ಯಾವ್ ಟು ಸ್ವಿಚ್ ಎವ್ರಿ 2-3 years. ಅಂಡ್ ಅಗೇನ್, ಇಟ್ ಈಸ್ ನಾಟ್ ಫಾರ್ ಎವ್ರಿ ಒನ್, ಆಯ್ತಾ? ಈಗ ನಾನೇ ಆಯ್ತು 3 ವರ್ಷ ಆಯ್ತು ಒಂದೇ ಕಂಪ್ನಿ, ಚೇಂಜ್ ಮಾಡಿಲ್ಲ. ಸೊ ಇಟ್ಸ್ ಪ್ರಿಫರೆನ್ಸ್, ಆಯ್ತಾ? ಬಟ್ ನಾನು ಕಂಪ್ಲೇಂಟ್ ಮಾಡಿರಲಿಲ್ಲ ಯಾವಾಗಲೂ, ಅವರೇ ಸ್ಯಾಲ್ರಿ ಕಮ್ಮಿ ಆಯ್ತು ಹಾಗೆ ಹೀಗೆ ಅಂತ ನಾನು ಕೊರಗ್ತಿರ್ಲಿಲ್ಲ. ಐ ವಾಸ್ ಹ್ಯಾಪಿ, ಆಯ್ತಾ? ಸೊ ಇನ್ ಕೇಸ್ ನೀನು ಬರೇ ಬ್ಲೇಮ್ ಮಾಡ್ಕೊಂಡು ಅಳ್ತಾ ಇದ್ರೆ, ಅಯ್ಯೋ ಹಂಗೆ ಹಿಂಗೆ ಅನ್ಕೊಂಡಿದ್ರೆ ಸ್ವಿಚ್ ಮಾಡ್ಬೇಕು, ಅದೇ ಆಪ್ಷನ್. ನೀನ್ ಸ್ವಿಚ್ ಮಾಡಿಲ್ಲ ಅಂದ್ರೆ ನಿಂಗೆ ಯಾರು ಕರೆದ್ಬಿಟ್ಟು ಬಾರಪ್ಪ ಪುಟ್ಟ ಅಂತ ಹೇಳ್ಬಿಟ್ಟು ನಿಂಗೆ ಜಾಸ್ತಿ ಸ್ಯಾಲ್ರಿ ಕೊಡಲ್ಲ, ಆಯ್ತಾ? ಸ್ವಿಚ್ ಮಾಡಿದ್ರೆ ಮಾತ್ರ ನಿಮಗೆ ಸಿಗೋ ಮರ್ಯಾದೆ, ದುಡ್ಡು, ಇನ್ಕ್ರಿಮೆಂಟ್ ಎಲ್ಲ. ಸೊ ಸ್ವಿಚ್ ಮಾಡಿ ಮಜಾ ಮಾಡಿ.